ಎಲ್ರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 8ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಕ್ರಮವೊಂದು ಲಕ್ಷ್ಯವೊಂದುಂಟೇನು ಸೃಷ್ಟಿಯಲಿ, ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು, ಮಮತೆಯುಳ್ಳವನು ಆತನಾದೊಡೆ ಈ ಜೀವಗಳು ಶ್ರಮಪಡುವುದೇಕಿಂತು ಮಂಕುತಿಮ್ಮ. ಈ ಸೃಷ್ಟಿಯಲ್ಲಿ ಏನಾದರೂ ಒಂದು ಕ್ರಮ ಅಂತ ಇದೆಯಾ, ಅಥವಾ ಇದೆಲ್ಲವೂ ಹೀಗೆ ನಡೆಯಬೇಕು ಅನ್ನೋ ಗುರಿ ಇಟ್ಕೊಂಡು ಈ ಜಗತ್ತು ನಡೀತಾ ಇದೆಯಾ? ಹಾಗೇನಾದರೂ ಇದ್ದರೆ ನಮ್ಮನ್ನು ಸೃಷ್ಟಿಸಿದ ದೇವರ ಅಥವಾ ಆ ಮಹಾಶಕ್ತಿಯ ಮನಸ್ಸೇನಾದರೂ ಆಗಾಗ ಭ್ರಮೆಯಲ್ಲಿ ಬೀಳುತ್ತಾ? ಯಾಕಂದರೆ ಆ ದೇವರಿಗೆ ಎಲ್ಲರ ಮೇಲೆ ಮಮತೆ ಪ್ರೀತಿ ಇದ್ದರೆ ಈ ಪ್ರಪಂಚದ ಜೀವಿಗಳು ಯಾಕೆ ಇಷ್ಟು ಕಷ್ಟಪಡ್ತಾ ಇದೆ? ಸಂಸಾರ ಅಂದರೆ ದುಃಖದ ಸಾಗರ ಅಂತ ಯಾಕೆ ಎಲ್ಲರೂ ಗೋಳಿಡ್ತಾ ಇದ್ದಾರೆ ಅಂತ DVG ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದ್ರಿಂದ ದೇವರಿಗೆ ಹತ್ತಿರವಾಗಬಹುದು ಅಂತ ಹೇಳ್ತಾರೆ. ಆದರೆ ಆ ಕಷ್ಟದಲ್ಲಿ ಇರುವವರನ್ನು ಆ ದೇವರೇ ಸೃಷ್ಟಿ ಮಾಡಿದ್ದಲ್ವಾ, ಅವನ್ಯಾಕೆ ಹಾಗೆ ಮಾಡ್ದ ಮುಂತಾದ ಪ್ರಶ್ನೆಗಳು ನಮಗೂ ಆಗಾಗ ಕಾಡ್ತಾ ಇರುತ್ತೆ. ಈ ಪ್ರಶ್ನೆಗೆ ಹಲವಾರು ಉತ್ತರಗಳಿದೆ. ತತ್ವಶಾಸ್ತ್ರದಲ್ಲಿ ಪ್ರಾಬ್ಲಮ್ ಆಫ್ ಈವಿಲ್ ಅನ್ನೋ ವಿಷಯದ ಮೂಲಕ ಇದರ ಬಗ್ಗೆ ಚರ್ಚಿಸ್ತಾರೆ. ಈ ಪ್ರಶ್ನೆಗೆ ಒಬ್ಬ ಲೇಖಕರು ಎಲ್ಲ ಧರ್ಮಗಳನ್ನು ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿ 20ಕ್ಕಿಂತ ಹೆಚ್ಚು ಉತ್ತರಗಳನ್ನು ನೀಡಿದ್ದಾರೆ. ಅದೆಲ್ಲ ನಮ್ಮ ಮನಸ್ಸಿಗೆ ಸರಿ ಅನಿಸುತ್ತೆ ಅಂತಲ್ಲ, ಆದರೆ ಆ ದೃಷ್ಟಿಲೂ ನೋಡಬಹುದು ಅಂತ ಅಷ್ಟೆ. ಹಾಗಾದರೆ ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತೆ ಅನ್ನೋದಕ್ಕೆ ಉತ್ತರವೇ ಇಲ್ವಾ? ಕೆಲವರು ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ, ಹಾಗಾಗಿ ನೀವು ಅವುಗಳನ್ನು ಎದುರಿಸಲೇಬೇಕು ಅಂತ ಹೇಳ್ತಾರೆ. ಆದರೆ ಚಿಕ್ಕ ಮಕ್ಕಳು ಸಹ ವಾಸಿಯಾಗದ ರೋಗದಿಂದ ನರಳ್ತಾ ಇರ್ತಾರೆ. ಆ ರೋಗ, ಆ ಕಷ್ಟ ಅವರನ್ನು ಗಟ್ಟಿಗೊಳಿಸ್ತಾ ಇಲ್ವಲ್ಲ, ಬದಲಾಗಿ ಇರುವ ಶಕ್ತಿಯನ್ನು ಸಹ ಕಡಿಮೆ ಮಾಡ್ತಾ ಇದೆ. ಹಾಗಾಗಿ ಆ ಉತ್ತರ ಎಷ್ಟೋ ಜನರಿಗೆ ಸಮರ್ಪಕ ಅಂತ ಅನಿಸಲ್ಲ. ಇನ್ನು ತಾರ್ಕಿಕವಾಗಿ ಇದಕ್ಕಿಂತ ಸಮರ್ಪಕವಾದ ಉತ್ತರ ಅಂದರೆ, ಕಷ್ಟ ಬರುವುದು ನಮ್ಮ ಪೂರ್ವ ಕರ್ಮಗಳ ಕಾರಣದಿಂದ, ಯಾವುದೋ ಜನ್ಮದಲ್ಲಿ ಮಾಡಿದ ತಪ್ಪಿನಿಂದಾಗಿ ಈಗ ಈ ಕಷ್ಟ ಬಂದಿದೆ ಅಂತ ಹೇಳ್ತಾರೆ. ಈ ಉತ್ತರ ನಮಗೆ ಒಮ್ಮೆ ಸರಿ ಅಂತ ಅನಿಸುತ್ತೆ, ಮತ್ತೊಮ್ಮೆ ಸಂದೇಹವನ್ನು ಮೂಡಿಸುತ್ತೆ. ಆದರೆ ಹಿಂದಿನ ಜನ್ಮವನ್ನು ನೋಡಿದವರು ಯಾರು? ಹಾಗಾಗಿ ಇದ್ರೂ ಇರಬಹುದು ಅಂತ ಒಪ್ಕೊಳ್ತೇವೆ. ಇದಕ್ಕೆ ಬುದ್ಧ ಕೊಡುವ ಉತ್ತರ ಇನ್ನೂ ಚೆನ್ನಾಗಿದೆ. ಬುದ್ಧ ಹೇಳೋದೇನೆಂದರೆ, ಜಗತ್ತಿನಲ್ಲಿ ಪ್ರತಿಯೊಂದು ಬದಲಾಗುತ್ತೆ ಮತ್ತು ಪ್ರತಿಯೊಂದು ನಾಶವಾಗುತ್ತೆ. ಹಾಗಾಗಿ ನೀವು ಯಾವುದನ್ನು ಸುಖ ಅಂತ ಅಂದ್ಕೊಂಡಿದ್ದೀರೋ ಆ ಕ್ಷಣವೂ ಕಳೆದು ಹೋಗುತ್ತೆ. ದುಃಖ ಅಥವಾ ಕಷ್ಟ ಅಂತ ಬರೋದು ಸಹ ಅಷ್ಟೇ ಸಹಜ. ದಿಸ್ ಟೂ ಶಲ್ ಪಾಸ್ ಅಂದರೆ ಈ ಕ್ಷಣವೂ ಕಳೆದು ಹೋಗುತ್ತೆ. ಎಲ್ಲಿಯವರೆಗೂ ನಾವು ಬದುಕಿರ್ತೇವೋ ಅಲ್ಲಿಯವರೆಗೂ ಈ ಕಷ್ಟ ಸುಖದ ಚಕ್ರ ಮುಂದುವರಿಯುತ್ತಲೇ ಇರುತ್ತೆ. ಹಾಗಾಗಿ ಅವೆರಡೂ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನೋ ವಾಸ್ತವವನ್ನು ನಾವು ಒಪ್ಕೊಳ್ಳೇಬೇಕು ಅಂತ ಬುದ್ಧ ಹೇಳ್ತಾನೆ. ಇನ್ನು ಕಷ್ಟ ಬಂದಾಗ ಕೆಲವರು ದೇವರ ಮೇಲಿನ ನಂಬಿಕೆಯನ್ನೇ ಕಳೆದುಕೊಳ್ತಾರೆ. ಒಂದು ಘಟನೆ ನೆನಪಿಗೆ ಬರುತ್ತೆ. ಜೀವನ ಪೂರ್ತಿ ಯಾರಿಗೂ ಕೆಟ್ಟ ಮಾತನ್ನು ಆಡದೆ ತನ್ನ ವಿದ್ಯಾರ್ಥಿಗಳಿಗೋಸ್ಕರ ತನ್ನ ಶಕ್ತಿಯನ್ನೆಲ್ಲ ಮೀಸಲಿಟ್ಟಿದ್ದ ಪ್ರೊಫೆಸರ್ ಒಬ್ಬರ ಮೊಮ್ಮಗಳನ್ನು ಯಾರೋ ಕ್ರೂರಿಗಳು ಕೊಲೆ ಮಾಡ್ತಾರೆ. ಅದಾದ ನಂತರ ಒಂದು ಸಂದರ್ಶನದಲ್ಲಿ, ಈಗಲೂ ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆಗ ಅವರು ಮುಗುಳ್ನಗ್ತಾ, ಪ್ರಪಂಚದ ಇತಿಹಾಸದಲ್ಲಿ ಅದೆಷ್ಟೋ ಅಮಾಯಕರನ್ನು ಕೊಲೆ ಮಾಡಿದ್ದಾರೆ, ಈಗಲೂ ಅಂತಹ ಕ್ರೌರ್ಯಗಳು ನಡೀತಾ ಇದೆ. ಅದೆಲ್ಲ ತಿಳಿದಿದ್ದರೂ ಈಗ ನನ್ನ ಮೊಮ್ಮಗಳನ್ನು ಯಾರೋ ಕೊಂದಿದ್ದಾರೆ ಅಂದ ಮಾತ್ರಕ್ಕೆ ನಾನು ದೇವರನ್ನು ನಂಬೋದಿಲ್ಲ ಅಂದರೆ ನಾನೆಂತಹ ಮೂರ್ಖ ಅಲ್ವಾ ಅಂತ ಹೇಳ್ತಾರೆ. ನಾವು ಹಾಗೆ ಬೇರೆಯವರಿಗೆ ಕಷ್ಟ ಬಂದಾಗ ಅವರೇನೋ ಪಾಪ ಮಾಡಿದ್ದಾರೆ, ಈಗ ಅನುಭವಿಸ್ತಾ ಇದ್ದಾರೆ ಅಂದ್ಕೋತೇವೆ. ಆದರೆ ಯಾವಾಗ ನಮಗೆ ಕಷ್ಟಗಳು ಶುರುವಾಗುತ್ತೋ ಆಗ ನನ್ನಂಥವನಿಗೆ ಕಷ್ಟ ಬರುತ್ತೆ ಅಂದರೆ ದೇವರು ಇರೋದೇ ಸುಳ್ಳು ಅನ್ನೋ ರೀತಿಲಿ ಮಾತಾಡ್ತೇವೆ. ಆ ಅಹಂಕಾರವನ್ನು ಬದಿಗೆ ಇಟ್ಟು ಈ ಪ್ರಪಂಚವನ್ನು ನೋಡಲಿಕ್ಕೆ ಕಲಿಯೋಣ. ನಮ್ಮ ನಂಬಿಕೆಗಳು ನಮಗೆ ಶಕ್ತಿಯನ್ನು ನೀಡಲಿ, ನಮ್ಮ ಭಾವನೆಗಳು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರೇರೇಪಿಸಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಅದರಿಂದ ಮುಂದಿನ ವಿಡಿಯೋ ಮಾಡಲಿಕ್ಕೆ ಇನ್ನಷ್ಟು ಉತ್ಸಾಹ ಬರುತ್ತೆ. ಧನ್ಯವಾದಗಳು.